ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ನೆನಪು ಮತ್ತು ಕೃತಜ್ಞತೆಯ ಸೊಗಡಿನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಾಯಿತು. 1990-91ನೇ ಸಾಲಿನಲ್ಲಿ ಲಕ್ಷ್ಮೀಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಅನೇಕ ವರ್ಷಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರಿ ತಮ್ಮ ವಿದ್ಯಾರ್ಥಿ ಜೀವನದ ಅಮೂಲ್ಯ ನೆನಪುಗಳನ್ನು ಹಂಚಿಕೊಂಡರು. ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಗೌಡತಾತ ಗಡ್ಡ ಗ್ರಾಮದ ಹಾಗೂ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಜಿಎನ್ ಶ್ರೀನಿವಾಸ ರೆಡ್ಡಿ ಮತ್ತು ಮಂಚನೀಲಕೋಟೆ ಗ್ರಾಮದ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಎನ್ ರೆಡ್ಡಪ್ಪರವರು ಮಂಚೂಣಿಯಲ್ಲಿ ನಿಂತು ಆಯೋಜಿಸಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಹಳೆಯ ವಿದ್ಯಾರ್ಥಿಗಳಾದ ಮಂಜುನಾಥ್ ಎಲ್ಕೆ, ಅನಿತಾ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಸಂಪೂರ್ಣ ಸಹಕಾರ ನೀಡಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಹಳೆಯ ಹಾಗೂ ನಿವೃತ್ತ ಶಿಕ್ಷಕರಾದ ಕೆಆರ್ ಸತ್ಯನಾರಾಯಣ ಗುಪ್ತಾ, ಕೆಆರ್ ಶ್ರೀನಿವಾಸಲು, ವೈವಿ ವೆಂಕಟರಮಣಪ್ಪ ಹಾಗೂ ಲಕ್ಷ್ಮೀಪುರ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವ ಡೊಮ್ಮರು ಗುಡಸಲಿನ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀರಾಮರೆಡ್ಡಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಗೌರವ ಸನ್ಮಾನ ಮಾಡಿ ಶಿಕ್ಷಕರ ಪಾತ್ರ ಮತ್ತು ಶ್ರಮವನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಯಿತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ಜೀವನದ ಯಶಸ್ಸಿಗೆ ಶಿಕ್ಷಕರೇ ಕಾರಣವೆಂದು ಭಾವಪೂರ್ಣವಾಗಿ ಮಾತನಾಡಿದರು. ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ ಹಾಗೂ ಶಾಲಾ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿದರು. ಶಿಕ್ಷಣ, ಸ್ನೇಹ ಮತ್ತು ಸಂಸ್ಕಾರಗಳ ಸಂದೇಶ ನೀಡಿದ ಈ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಮರೆಯಲಾಗದ ನೆನಪಾಗಿ ಉಳಿಯಿತು. ಹಲೋ, ವೇದಿಕೆ ಮೇಲೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ಗುರುವಿನ ಮಹತ್ವವನ್ನ ಬರೀ ಮಾತುಗಳಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಶಿಕ್ಷಕ ಅದೇನು ಅದು ಮನಸ್ಸಿಗೆ ಅವ್ರಿಗೆ ಏನು ಇತ್ತು ಏನು ಗೊತ್ತಿಲ್ಲ, ಪಾಪ ಸ್ವಲ್ಪ ಕಾಯಿಲೆ ಇತ್ತು ಅಂತ ಗೊತ್ತಾಯ್ತು. ಮತ್ತೆ ರಜದಲ್ಲಿ ಊರಿಗೆ ಹೋದವರು ಪುಣ್ಯಾತ್ಮ ವಾಪಸ್ ಬರಲೇ ಇಲ್ಲ. ಮತ್ತೆ ನಿಧಾನವಾಗಿ ನ್ಯೂಸ್ ಬಂತು ಎಕ್ಸ್ಪೈರ್ ಆಗಿದ್ದಾರೆ ಅಂತ. ಸೊ ಅಂಥವ್ರನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ನೆನೆಸ್ಕೊಳ್ತಾ ಇದ್ದೀನಿ ಅಂತ ಅವ್ರ ಒಂದು ಮಾತು ನನಗೆ ಬಂತು, ನಿಮ್ಮನ್ನು ಸೇರಿಸ್ತೀನಿ, ನಾನು ಹೋಗ್ತೀನಿ ಅಂತ. ಸೊ ಹಾಗೆ ಅವರಿಗೆ ತುಂಬ ಒಂದು ಸಹಕಾರವನ್ನು ಸಹ ನಾವು ಕೊಡ್ತಾ ಇದ್ವು. ಭಾಳಷ್ಟು ನನಗೂ ಸಹಕಾರ ಕೊಡ್ತಾ ಇದ್ರು ಅವರು. ಇಲ್ಲಿ ಬಂದಾಗ ಎಲ್ಲ ನಾನು ಸಹ ಟೀಚಿಂಗ್ ಮಾಡ್ತಕ್ಕಂಥದ್ದಕ್ಕೆಲ್ಲ ಒಂದು ಏನೇನು ಅವ್ರು ಯಾಕೆಂದರೆ ಅವರು BEd ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ರು. ಆದ್ದರಿಂದ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಸಹ ನನಗೇನು ಸಹ ಒಂದು ಇದನ್ನು ಕೊಡ್ತಾ ಇದ್ರು, ಮಾರ್ಗದರ್ಶನ ಕೊಡ್ತಾ ಇದ್ರು. ನೆರವೇರಿಸಿ ಮಕ್ಕಳಿಗೆ ಬೋಧನೆ ಮಾಡಿ ಅವರಲ್ಲಿ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಅವರಿಗೆ ತುಂಬಿಸಿ
ಆ ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂಥ ಒಂದು ಬುದ್ಧಿ ಅವ್ರಿಗೆ ಕಲಿಸಿ ನಾವೊಂದು ಹೆಸರು ಪಡ್ಕೊಂಡೆ ಹೊರತು ಮತ್ತೆ ಮಕ್ಕಳು ನನ್ನೊಂದಿಗೆ ಬರಬೇಕು. ನಾನು ಕಲಿಸ್ತಕ್ಕಂಥದ್ದು ಏನಿಲ್ಲ, ಒಳ್ಳೆತನ, ಬುದ್ಧಿವಂತಿಕೆ, ಮಾನಸಿಕವಾಗಿರ್ತಕ್ಕಂಥ ಶಕ್ತಿ, ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ಅನ್ನೋ ಜೊತೆಯಲ್ಲಿದೆ. ಈ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದಾಗ ಬರೀ ಭಗವಂತ ಒಬ್ಬದೇ ಅಲ್ಲ, ಭಗವಂತನಿಗೆ ಸಮಾನರಾಗಿರ್ತಕ್ಕಂಥ ಶಿಕ್ಷಕರು, ಭಗವಂತನಿಗೆ ಸಮಾನರಾಗಿರ್ತಕ್ಕಂಥ ತಂದೆ ತಾಯಿ, ಭಗವಂತನಿಗೆ ಸಮಾನರಾಗಿರ್ತಕ್ಕಂಥ ಹಿರಿಯರು ಮತ್ತು ನಾಗರಿಕರು, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಅಭ್ಯಾಯತೆಯಿಂದ ಅವರನ್ನು ಗೌರವಿಸ್ತಕ್ಕಂಥದ್ದೇ ನಾವು ಮಾತುಕತೆ. ಅವರನ್ನು ಗೌರವಿಸಬೇಕಾದ್ರೆ ನಮ್ಮ ನಡಿಗೆಯನ್ನು ನೋಡಿ ಅವ್ರು ನಮ್ಮನ್ನು ಗೌರವಿಸ್ಬೇಕು. ಇಂಥ ಕಾರ್ಯಕ್ರಮಗಳು ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸ್ನೇಹಿತರು ಬೇಕಾಗಿದೆ. ನಮಗೆ ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ತಂದೆ ತಾಯಿ, ಬಂಧು ಬಳಗ, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಇರ್ತಾರೆ. ಇವ್ರು ಎಲ್ರಿಗೂ ಯಾರೂ ತುಂಬದೇ ಇರೋಂಥ ಸ್ಥಾನ ನಮ್ಮ ಒಳ್ಳೆ ಸ್ನೇಹಿತರು ತುಂಬ್ತಾರೆ ನಮಗೆ. ನೀವು ಎಷ್ಟೇ ಟೆನ್ಷನಲ್ಲಿರಲಿ, ಎಷ್ಟೇ ಕಷ್ಟಗಳಲ್ಲಿರಲಿ, ಎಷ್ಟೇ ನೋವಿನಲ್ಲಿರಲಿ, ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಯಾರೋ ಒಂದಷ್ಟು ಜನ ನಮ್ಗೆ ಇರ್ತಾರಲ್ಲ, ಅವ್ರ ಜೊತೆ ಒಂದು 10 ನಿಮಿಷ ಪ್ರತಿದಿನ ಒಂದು 10 ನಿಮಿಷ ಆದರೂ ನಮ್ಮ ಆತ್ಮೀಯ ಸ್ನೇಹಿತರ ಜೊತೆ ನಾವು ಕೂತ್ಕೊಂಡು ಮಾತಾಡಬೇಕು. ನಮ್ಮ ಎಲ್ಲ ಟೆನ್ಷನ್ಸು, ಎಲ್ಲ ಒತ್ತಡಗಳು ಎಲ್ಲ ಇಳಿದೋಗ್ಬಿಡುತ್ತೆ 10 ನಿಮಿಷ. ವಿದ್ಯಾರ್ಥಿಗಳು ನಮ್ಮ ಶಾಲೆ ಮತ್ತು ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಈ 5 ವಾಕ್ಯಗಳನ್ನು ಹೇಳಿದೆ ಅಂತಕ್ಕಂಥದ್ದು. ನಾವು ಗಳಿಕೆಯಲ್ಲಿ ಶ್ರೀಮಂತರಾಗ್ಬೋದು, ಆಸ್ತಿ ಸಂಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರಬಹುದು, ಆದರೆ ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕ್ತಿ ಅಂತಕ್ಕಂಥದ್ದು. ನಾವೆಷ್ಟೇ ಐಶ್ವರ್ಯವಂತರಾಗಿರ್ಬೋದು, ಆಸ್ತಿವಂತರಾಗಿರ್ಬೋದು, ಆದರೆ ಗುರುವಿನ ಒಂದು ಮಾರ್ಗದರ್ಶನ ಇಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಶೂನ್ಯ ಅಂತಕ್ಕಂಥದ್ದು. ಮತ್ತೆ ಬರಲ್ಲ. ಇವತ್ತು ಯಾರು ಕಾರ್ಯಕ್ರಮಕ್ಕೆ ಬಂದಿದ್ದಾರೋ ನಿಜವಾಗ್ಲೂ ಕೂಡ ಅವರು ಪುಣ್ಯವಂತರು, ಭಾಗ್ಯವಂತರು ಕೂಡ. ಸ್ವರ್ಗ ನರಕ ಎಲ್ಲೂ ಇಲ್ಲ, ಇಲ್ಲೇ ಇದೆ ಭೂಮಿ ಮೇಲೆ. ತಿಳ್ಕೊಳ್ಳಿ, ಇವತ್ತು ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೋ ನಿಜವಾಗ್ಲೂ ಕೂಡ ಇದೇ ಸ್ವರ್ಗ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ